ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳ ಇವತ್ತಿನ ಪ್ರಶ್ನೆ ಸಂಖ್ಯೆಗಳ ಕುರಿತಾಗಿ. ಈ ಸಂಖ್ಯೆಗಳ ಬಲ ಇದೆ ಅನ್ನುವಂಥದ್ದನ್ನ ನಾವು ಯಾವ ರೀತಿ ತಿಳ್ಕೊಳ್ಬಹುದು? ಸೊ ನಂಬರ್ಸ್ಗೂ ಕೂಡ ಅಷ್ಟೊಂದು ಪವರ್ಸ್ ಅನ್ನುವಂಥದ್ದು ಇರುತ್ತಾ? ಏನು ಹೇಳ್ತೀರಾ ಗುರುಗಳೇ ಇದ್ರ ಬಗ್ಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾನು ಮೊದಲೇ ಹೇಳಿದ್ದೀನಿ, ಭಗವಂತನ ಸೃಷ್ಟಿಯಲ್ಲಿ ಎಲ್ಲದಕ್ಕೂ ಪವರ್ ಇದೆ. ನಾವು ಬಳಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಯಾವ ರೀತಿ ನಮ್ಮ ಅನುಕೂಲಕ್ಕಾಗಿ ಪರಿವರ್ತನೆ ಮಾಡಿಕೊಳ್ಳೋದು ಹೇಗೆ, ಯಾವ ರೀತಿ ನಮ್ಮ ವಾಹನಗಳಿಗೆ ಸಂಖ್ಯೆಗಳು ಕೊಟ್ಟಿದ್ದೀವಿಯೋ ಹಾಗೆ ಗ್ರಹಗಳಿಗೂ ಸಂಖ್ಯೆಗಳಿದ್ದಾವೆ. ಪ್ರತಿ ಹಂತದಲ್ಲೂ ಎಲ್ಲವೂ ಕೂಡ ಪ್ರಾಮುಖ್ಯ ವಹಿಸಿರ್ತವೆ. ಗ್ರಹಗಳಾಗಿರ್ಬೋದು, ಸಂಖ್ಯೆಗಳಾಗಿರ್ಬೋದು, ಧಾನ್ಯಗಳಾಗಿರ್ಬೋದು, ಅದರ ಅಧಿಪತಿಗಳಾಗಿರ್ಬೋದು, ಅಧಿದೇವತೆಗಳು, ಪ್ರತಿದೇವತೆಗಳು ಎಲ್ಲವೂ ಕೂಡ ಅದರದೇ ಆಗಿರ್ತಕ್ಕಂಥ ಶಕ್ತಿಯ ಪ್ರಾಮುಖ್ಯತೆಯನ್ನು ಹೊಂದಿರ್ತವೆ. ಈಗ ನೀವು ಹೇಳ್ತಕ್ಕಂಥದ್ದು ಈ ಸಂಖ್ಯೆ, ಈ ಶುಕ್ರನ ಸಂಖ್ಯೆ ಶುಕ್ರನ ಪರ್ವದಲ್ಲಿ ಬರ್ಕೋಬೇಕು. ಶುಕ್ರನ ಸಂಖ್ಯೆ ಶುಕ್ರನ ಪರ್ವ ಅಂತ ಕರಿತೀವಿ. ನೀವು ಕರೆಕ್ಟಾಗಿ ಈ ಲೆಫ್ಟ್ ಹ್ಯಾಂಡ್ ಈ ಭಾಗವನ್ನು ನೀವು ಏನಿದೆಯೋ, ಈ ಹೆಬ್ಬೆರಳು ಏನಿದೆಯೋ ಶುಕ್ರ ತಮ್ಮನೆ ಇದಕ್ಕೆ ಸಂಬಂಧಪಡ್ತಕ್ಕಂಥದ್ದು, ಈ ತಂಬಿಂಗ್ ಇದರ ಕೆಳಗಡೆ ನೀವು 24 ಅನ್ನೋದನ್ನು ಬರ್ಕೊಳ್ಬೇಕು. 24 ಅನ್ನೋ ಸಂಖ್ಯೆಯನ್ನು ಬರೆದುಕೊಳ್ಳಬೇಕು. ಈ ಅದಕ್ಕೆ 2 ಸ್ಕೆಚ್ ಪೆನ್ ಕರೆಕ್ಟಾಗಿ ನೀವು ಯೂಸ್ ಮಾಡಲೇಬೇಕು. ಪರೀಕ್ಷೆ ಕೂಡ ಮಾಡಬೇಕಾಗತ್ತೆ. ನೀವು ಆ 2 ಅಂತಕ್ಕಂಥ ಸಂಖ್ಯೆಗೆ ನೀವು ಬಿಳಿಯ ವರ್ಣ ಸ್ಕೆಚ್ ಪೆನ್, ಅದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ಅದು ಅಂಟಿದ್ರೂ ಪರವಾಗಿಲ್ಲ. ನಿಮ್ಗೆ ಎಷ್ಟು ಗೊತ್ತಾಗುತ್ತೆ ಅಷ್ಟರಲ್ಲೇ ಬಿಳಿಯ ವರ್ಣದ ಸ್ಕೆಚ್ ಪೆನ್ ಆಗ್ತಕ್ಕಂಥ ಅಥವಾ ಸ್ವಲ್ಪ ಬ್ರೌನ್ ಇರ್ತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದು. ಇನ್ನು 4 ಅಂತ ಬರುತ್ತಲ್ಲ, ಆ 4ಕ್ಕೆ ನೀಲಿಯ ವರ್ಣದ್ದಾಗಿರಬಹುದು ಅಥವಾ ಅದನ್ನು ಕೂಡ ನೀವು ಆ ಒಂದು ಬ್ರೌನ್ ಕಲರ್ದು ಬಳಸ್ತಕ್ಕಂಥದ್ದು. ಇದೇ ರೀತಿಯೇ ನೀವು ಬಳಸ್ಬಿಟ್ಟು 24 ಸಂಖ್ಯೆಯನ್ನು ಬರೀತಕ್ಕಂತಹದ್ದು. ಎಷ್ಟು ದಿನಗಳು ನಿಮಗೆ ಯಾವುದೋ ಕೆಲಸ ಆಗಬೇಕಾಗಿತ್ತಲ್ಲ ಅಂತಹದ್ದು ಇದನ್ನು ಮಾಡೋದು ಒಂದು ವಿಶೇಷತೆ ತಿಳಿಸಿದ್ದಾನೆ. ಈ ಸಂಖ್ಯೆ ನನಗೆ ಬಲ ಕೊಡುತ್ತಾ ಫಲ ಕೊಡುತ್ತಾ ಅನ್ನಲಿಕ್ಕೆ ಅದು 24 ಅಂತ ಇರಬೇಕು. ಎಷ್ಟೊತ್ತಿಗೆ? 6 ಗಂಟೆ 24 ನಿಮಿಷ. 24 ನಿಮಿಷ ಇನ್ನು 25 ಹೋಗ್ಬೇಕಾದ್ರೆ 60 ಸೆಕೆಂಡ್ ಇದೆಯಲ್ಲ, ಅಷ್ಟೊಳಗಡೆ ಬರೆದಿರಬೇಕು. ಬೆಳಗ್ಗೆನ ಸಂಜೆ ಸಾಯಂಕಾಲ ಕರೆಕ್ಟಾಗಿ 6 ಗಂಟೆ 24 ನಿಮಿಷ ಇದ್ದಾಗ ಇದನ್ನು ಬರೀತಕ್ಕಂಥದ್ದು. ಲಕ್ಷ್ಮೀ ಮನೆಗೆ ಬರುವ ಸಮಯವಂತೆ ಅದು. ಅದಕ್ಕಾಗಿ ಇಲ್ಲೂ ಕೂಡ 24 ಬರೀತಕ್ಕಂಥದ್ದು. ಪ್ರತಿನಿತ್ಯ ಇದನ್ನು ಬರೀತಕ್ಕಂತಹದ್ದು. ನಿಮಗೆ ಸಂಬಂಧಪಟ್ಟ ವರ್ಕಲ್ಲಿ ನೀವು ಕಂಟಿನ್ಯೂ ಆಗ್ತಕ್ಕಂಥದ್ದು ಮಾಡ್ಕೊಳ್ತಿರ್ತೀರಿ. ಇದು ಎಷ್ಟು? 24 ದಿನ ಪರೀಕ್ಷೆ ಮಾಡ್ತೀರಿ. ಈ ಸಂಖ್ಯೆಯಿಂದ ನನಗೆ ಬಲ ಬಂದಿದೆಯಾ, ನನಗೆ ಫಲ ಕೊಟ್ಟಿದ್ದೀರಾ ಅದನ್ನು ಪರೀಕ್ಷೆ ಮಾಡಬೇಕಂದ್ರೆ ಸಂಖ್ಯೆಗೆ ಮಹತ್ವ ಇದೆಯಾ ಅನ್ನೋದನ್ನು ಶುಕ್ರ ಪರ್ವದಲ್ಲೇ ಮೆನ್ಷನ್ ಮಾಡಿ ನೀವು ಇದನ್ನು ಚೆಕ್ ಮಾಡಿ. ಖಂಡಿತ ಗುರುಗಳೇ, ಸಂಖ್ಯೆಗಳಿಗೂ ಕೂಡ ಯಾವ ರೀತಿಯಾಗಿರುವಂತಹ ಬಲಗಳಿದೆ ಅನ್ನೋಂಥದ್ದನ್ನು ಶುಕ್ರ ಪರ್ವದಲ್ಲಿ ನಾವು 24 ಅನ್ನೋಂಥದ್ದನ್ನ ಸಂಜೆ 6 ಗಂಟೆ 24 ನಿಮಿಷಕ್ಕೆ ಬ್ರೌನ್ ಕಲರ್ ಪೆನ್ ಯೂಸ್ ಮಾಡಿ ಬರ್ಕೊಳ್ಳೋದ್ರಿಂದ ನಮಗೆ ಎಲ್ಲೋ ಒಂದು ಕಡೆ ಅಡೆತಡೆಯಾಗಿ ನಿಂತಿರುವಂಥ ಕೆಲಸಗಳು ಕೂಡ ಶೀಘ್ರಗತಿಯಲ್ಲಿ ಆಗುತ್ತೆ. ಮಹಾಲಕ್ಷ್ಮಿ ಮನೆಗೆ ಕೂಡ ಬರ್ತಾಳೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಬ್ರೌನ್ ಕಲರ್ ಪಾಪ ಅವ್ರಿಗೂ ಕೆಲವರು ಸಿಗೋದಿಲ್ಲ, ಅಥವಾ ಕಪ್ಪು ವರ್ಣದ ಪೆನ್ನೆಲ್ಲದು ಕೂಡ ಬರೆದುಕೊಳ್ತಕ್ಕಂತಹದ್ದನ್ನು ಕರೆಕ್ಟಾಗಿ 6 ಗಂಟೆ 24 ನಿಮಿಷಕ್ಕೆ ಮಾಡಿಕೊಡ್ತಕ್ಕಂಥದ್ದು. ಯಾವುದೋ ಹಣಕಾಸಿನ ವಿಚಾರ, ಯಾರೋ ಕೊಡ್ತೀನಿ ಅಂತ ಇರ್ತಾರೆ, ಕೊಟ್ಟಿರಲ್ಲ, ಅಥವಾ ನೀವು ಇನ್ನೇನು ನಿರೀಕ್ಷಿಟ್ಕೊಂಡು ಮಾಡ್ತಾ ಇರ್ತಾರೆ, ಅದರ ಪ್ರತಿಫಲ ಸಿಕ್ಕಿರಲ್ಲ. ಅದು ಇವರಿಗೆ 24 ದಿನದಲ್ಲಿ ಕಟ್ಟಿಟ್ಟ ಬುತ್ತಿ ಸಿಗ್ತಕ್ಕಂತಹದ್ದು. ಹಾಗಂತೇಳಿ ಆಕಾಶಕ್ಕೆ ಏನಾಗ್ತಕ್ಕ ಪ್ರಯತ್ನ ಅಲ್ಲ. ಇವರು ನೋವಿಂದ ಒದ್ದಾಟ ಮಾಡ್ತಾ ಇರೋಂಥ ಕೆಲಸಕ್ಕೆ ಈ ಸಂಖ್ಯೆ ಶುಕ್ರಪರದಲ್ಲಿ ಬರೆದುಕೊಂಡಾಗ ಪ್ರತಿಫಲ ಕೊಟ್ಟೇ ತೀರುತ್ತೆ. ಖಂಡಿತ ಗುರುಗಳೇ. ಸೊ ವಿಡಿಯೋ ನೋಡಿದ್ಮೇಲೆ ಪ್ರತಿಯೊಬ್ಬರು ಕೂಡ ಇದರ ಒಂದು ಪ್ರಯೋಗವನ್ನು ಇವತ್ತಿಂದನೇ ಪ್ರಾರಂಭ ಮಾಡ್ತಾರೆ ಅಂತ ಭಾವಿಸ್ತೀನಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನವಶಕ್ತಿ ಪೀಠಂನ ಪ್ರತಿಯೊಂದು ಅಪ್ಡೇಟ್ಸ್ ನೀವು ತಿಳ್ಕೊಳ್ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಿಮಗೊಂದು ಲಿಂಕ್ ಬರ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.